ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸ್ಲೀವ್ ಕಟಿಂಗ್ ತೋರಿಸ್ಕೊಡಿ ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ವಿತ್ ಲೈನಿಂಗ್ ಬ್ಲೌಸ್ಗೆ ಯಾವ ರೀತಿ ಸ್ಲೀವ್ ಕಟಿಂಗ್ ಮಾಡೋದು ಅಂತ ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಸ್ಲೀವ್ ಡೌನಿಂಗ್ ಯಾವ ರೀತಿ ತಗೊಳ್ಬೇಕು, ಆರ್ಮೋಲ್ ಲೂಸ್ ನ ಯಾವ ರೀತಿ ತಗೊಳ್ಬೇಕು, ಸ್ಲೀವ್ ಶೇಪ್ ನ ಯಾವ ರೀತಿ ತೆಗಬೇಕು ಏನು ಕೂಡ ಗೊತ್ತಾಗ್ತಾರಲ್ಲ. ಸೊ ಅಂತವ್ರಿಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಎಲ್ಲಾನು ಯಾವ ರೀತಿ ಅಳತೆ ಬ್ಲೌಸ್ ಅಲ್ಲಿ ಮೆಜರ್ಮೆಂಟ್ ತಗೊಂಡು ಸ್ಲೀವ್ ನ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ವಿತ್ ಲೈನಿಂಗ್ ಸ್ಲೀವ್ ಕಟಿಂಗ್ ನ ತೋರಿಸ್ಕೊಡಿ ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ವಿತ್ ಲೈನಿಂಗ್ ಸ್ಲೀವ್ ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿತ್ ಲೈನಿಂಗ್ ಸ್ಲೀವ್ ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ನೀವು ಫ್ರಂಟ್ ಟು ಬ್ಯಾಕ್ ಕಟ್ ಆದ್ಮೇಲೆ ಉಳಿದಿರುವಂತ ಪೀಸ್ ನ ಈ ರೀತಿ ತಗೊಳ್ಬೇಕು. ತಗೊಂಡ್ಬಿಟ್ಟು ಈ ರೀತಿ 4 ಲೇಯರ್ ಆಗಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ, ಈ ತರ 4 ಲೇಯರ್ ಆಗಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ಪೂರ್ತಿ ಕ್ಲೋಸ್ ಆಗಿರೋಂಥದ್ದು ನಿಮ್ ಕಡೆ ಇರಬೇಕು. ಆ ರೀತಿ ನೀವು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು ಸ್ಲೀವ್ ಕಟಿಂಗ್ ಮಾಡ್ಬೇಕಾದ್ರೆ. ಈ ರೀತಿ ಓಪನ್ ಇರೋದೆಲ್ಲ ನಿಮ್ ಸೈಡ್ ಮಾಡ್ಕೊಂಡ್ ಬಿಟ್ರೆ ಸ್ಲೀವ್ ಕಟಿಂಗ್ ಕರೆಕ್ಟ್ ಆಗಿ ಬರಲ್ಲ. ಸೊ ಹಾಗಾಗಿ ಪೂರ್ತಿ ಕ್ಲೋಸ್ ಆಗಿರೋಂಥದ್ದು ನಿಮ್ ಸೈಡ್ ಇರಬೇಕು. ಆ ರೀತಿ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡು ನಿಮ್ಮ ಅಳತೆ ಬ್ಲೌಸ್ ನ ತಗೊಳ್ಳಿ. ಯಾವುದೇ ಸೈಜ್ ಅಳತೆ ಬ್ಲೌಸ್ ಇದ್ರೂ ಕೂಡ ಅಳತೆ ಬ್ಲೌಸ್ ನ ತಗೊಂಡು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸ್ಲೀವ್ ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈ ತರ ನಿಮ್ಮ ಅಳತೆ ಬ್ಲೌಸ್ ನ ತಗೊಳ್ಳಿ. ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ನ ಉದ್ದ ಎಷ್ಟೇ ಇದ್ರು ಸರಿ, 5 ಇಂಚಿಂದ 10 ಇಂಚ್ ವರೆಗೂ ಇದ್ರು ಕೂಡ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲು ಈ ತರ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಸ್ಲೀವ್ ನ ಉದ್ದ ಎಷ್ಟಿದೆ ಅಂತ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ಈ ಟೇಪ್ ನ ಈ ತರ ಇಟ್ಬಿಟ್ಟು ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ಸ್ಲೀವ್ ನ ಉದ್ದ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ, 5.5 ಇಂಚಸ್ ಸ್ಲೀವ್ ನ ಉದ್ದ ಬರ್ತಿದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಉದ್ದ ಬರ್ತಿದೆ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಸ್ಲೀವ್ ನ ಉದ್ದ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ವಿತ್ ಲೈನಿಂಗ್ ಬ್ಲೌಸ್ ನ ಕಟಿಂಗ್ ಮಾಡ್ಕೊಳ್ಬೇಕಾದ್ರೆ 1 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. ಪ್ಲೇನ್ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಬೇಕಾದ್ರೆ 1.5 ಇಂಚ್ ನ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬೇಕಾಗುತ್ತೆ. 1 ಇಂಚ್ ನ ಯಾಕೆ ಆಡ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಅಂತಂದ್ರೆ, ಹಾಫ್ ಇಂಚ್ ನಿಮ್ಗೆ ಸ್ಟಿಚಿಂಗ್ ಮಾಡೋದಕ್ಕೆ ಮಾರ್ಜಿನ್ ಬೇಕಾಗುತ್ತೆ. ಸ್ಟಿಚಿಂಗ್ ಮಾಡಿದಾಗ ಹೊರಟೋಗ್ಬಿಡುತ್ತೆ. ಆಗ ನಿಮ್ಗೆ ಸ್ಲೀವ್ ಲೆಂತ್ ಅನ್ನೋದು ಕರೆಕ್ಟ್ ಆಗಿ ಸಿಗುತ್ತೆ. ನೀವು ಸ್ಲೀವ್ ಲೆಂತ್ ಕರೆಕ್ಟ್ ಆಗಿ ತಗೊಂಡ್ಬಿಟ್ಟು ನೀವು ಮಾರ್ಕಿಂಗ್ ಮಾಡ್ಕೊಂಡ್ರೆ ಮತ್ತೆ ಶಾರ್ಟೇಜ್ ಬಂದ್ಬಿಡುತ್ತೆ ಉದ್ದ, ಸ್ಲೀವ್ ನ ಉದ್ದ. ಸೊ ಹಾಗಾಗಿ ವಿತ್ ಲೈನಿಂಗ್ ಬ್ಲೌಸ್ ಗೆ ನೀವು ಸ್ಲೀವ್ ನ ಉದ್ದ ತಗೊಂಡಿದ್ದಾದ್ಮೇಲೆ 1 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. ಈಗ 5.5 ಇಂಚಸ್ ನನ್ನ ಸ್ಲೀವ್ ನ ಉದ್ದ ಇತ್ತು, ಅದಕ್ಕೆ ನಾನು 1 ಇಂಚ್ ನ ಆಡ್ ಮಾಡಿದ್ರೆ 6.5 ಇಂಚಸ್ ನನ್ನ ಸ್ಲೀವ್ ಲೆಂತ್ ಬರುತ್ತೆ. 6.5 ಇಂಚಸ್ಗೆ ಈ ಕೆಳಗಡೆಯಿಂದ ನೀವು ಈ ರೀತಿ ಇಟ್ಕೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನಿಮ್ದು ಸ್ಲೀವ್ ನ ಉದ್ದ ಎಷ್ಟು ಬಂದಿದೆ ನೋಡ್ಬಿಟ್ಟು ಈ ರೀತಿ ಇಟ್ಕೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ನೀವು ಎಲ್ಲಾ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ಈ ಎಡ್ಜ್ ಅಲ್ಲಿ ಚೆಕ್ ಮಾಡ್ಕೊಳ್ಬೇಕು. ನಿಮ್ ಬಟ್ಟೆ ಏರುಪೇರು ಇತ್ತು ಅಂತ ಅಂದ್ರೆ ಒಂದು ಲೈನ್ ನ ಹಾಕೊಂಡು ಸಮವಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಇದು ಸಮವಾಗಿರೋದ್ರಿಂದ ನಾನು ಈ ರೀತಿನೇ ತೋರಿಸ್ತಾ ಇದ್ದೀನಿ. ನಿಮ್ ಬಟ್ಟೆ ಏನಾದ್ರು ಏರುಪೇರು ಇತ್ತು ಅಂತಂದ್ರೆ ಒಂದು ಲೈನ್ ಹಾಕೊಂಡು ಕಟ್ ಮಾಡ್ಕೊಂಡು ಸಮ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ಲೀವ್ ನ ಉದ್ದ ಅಳತೆ ತಗೊಂಡು ಅದಕ್ಕೆ 1 ಇಂಚ್ ನ ಆಡ್ ಮಾಡ್ಕೊಂಡು ಈ ಕೆಳಗಡೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನಿಮ್ದು ಎಷ್ಟೇ ಸ್ಲೀವ್ ನ ಉದ್ದ ಇದ್ರು ಕೂಡ ಅದಕ್ಕೆ 1 ಇಂಚ್ ನ ಆಡ್ ಮಾಡ್ಕೊಂಡು ಸ್ಲೀವ್ ನ ಉದ್ದ ಮಾರ್ಕಿಂಗ್ ಮಾಡ್ಕೊಳ್ಳಿ. ಸ್ಲೀವ್ ನ ಉದ್ದ ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿಗೆ ಕರೆಕ್ಟ್ ಆಗಿ ಒಂದು ಲೈನ್ ನ ಹಾಕೊಳ್ಬೇಕು. ನೆಕ್ಸ್ಟ್ ನೀವು ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಸ್ಲೀವ್ ನ ಸುತ್ತಳತೆ ಚೆಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಸ್ಲೀವ್ ಕೆಳಗಡೆ ಇರುತ್ತಲ್ಲ, ಈ ಸುತ್ತಳತೆನ ಚೆಕ್ ಮಾಡ್ಕೊಳ್ಬೇಕು. ಈ ರೀತಿ ಟೇಪ್ ನ ಇಟ್ಕೊಂಡು ಸುತ್ತಳತೆನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿಂದ ನನಗೆ 6 ಇಂಚಸ್ ಸುತ್ತಳತೆ ಬರ್ತದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಂಡು ಕೆಳಗಡೆಯಿಂದ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನನ್ನ ಸ್ಲೀವ್ ನ ಸುತ್ತಳತೆ ಬಂದ್ಬಿಟ್ಟು 6 ಇಂಚ್ ಇರೋದಕ್ಕೆ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ನ ಮಾಡ್ಕೊಳ್ತೀನಿ. ನಿಮ್ದು ಎಷ್ಟು ಬಂದಿದೆ ನೋಡ್ಬಿಟ್ಟು ಮಾರ್ಕ್ ಮಾಡ್ಕೊಂಡು ಅದಕ್ಕೆ 2 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. ಈ 2 ಇಂಚ್ ಯಾಕೆ ಅಂತಂದ್ರೆ, ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾಗ ಎಕ್ಸ್ಟ್ರಾ ಕಚ್ಚಾ ಉಳಿದಿರುತ್ತಲ್ಲ, ಅದಕ್ಕೋಸ್ಕರ 2 ಇಂಚ್ ನ ಎಕ್ಸ್ಟ್ರಾ ತಗೊಳ್ಬೇಕು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ 2 ಇಂಚ್ ನ ಎಕ್ಸ್ಟ್ರಾ ತಗೊಂಡಿದ್ದೀನಿ. ನೀವು ಅಷ್ಟೇ 2 ಇಂಚ್ ನ ಎಕ್ಸ್ಟ್ರಾ ತಗೊಳ್ಳಿ. ಸ್ಲೀವ್ ನ ಸುತ್ತಳತೆ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಸ್ಲೀವ್ ನ ಡೌನಿಂಗ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಲೀವ್ ಡೌನಿಂಗ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಅಳತೆ ಬ್ಲೌಸ್ ನ ತಗೊಳ್ಳಿ. ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಅಲ್ಲಿಗೆ ನೀವು ಈ ಲೈನ್ ಹಾಕೊಂಡಿರ್ತೀವಲ್ಲ ಸ್ಲೀವ್ ನ ಉದ್ದಕ್ಕೆ, ಇಲ್ಲಿ ಕರೆಕ್ಟ್ ಆಗಿ ಕೂರಿಸ್ಕೊಳ್ಬೇಕು. ಈ ರೀತಿ ನೋಡಿ, ಇಲ್ಲಿ ಜಾಯಿಂಟ್ ಆಗಿರೋದು ಮತ್ತೆ ಈ ಲೈನು ಕರೆಕ್ಟ್ ಆಗಿ ಹಿಂಗೆ ಕುತ್ಕೊಂಡಿರ್ಬೇಕು. ಆ ರೀತಿ ಕೂರಿಸ್ಕೊಂಡು ಈ ರೀತಿ ಈಕ್ವಲ್ ಆಗಿ ಇಟ್ಕೊಳ್ಬೇಕು. ನೀವು ಫಸ್ಟ್ ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು ಫ್ಲಾಟ್ ಆಗಿ ಎಳ್ಕೊಳ್ಬೇಕು. ನೀಟಾಗಿ ಎಳ್ಕೊಂಡು ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ, ಇದು ಎಲ್ಲಿಗೆ ಬರ್ತಿದೆ ಅಂತ ನೋಡ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ನೀವು ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿಂದ ಒಂದು ಲೈನ್ ನ ಹಾಕೊಳ್ಳೋಣ. ಈ ತರ ಸ್ಲೀವ್ ಡೌನಿಂಗ್ ನ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಅಳತೆ ಬ್ಲೌಸ್ ನ ತಗೊಂಡು ಆರ್ಮೋಲ್ ಲೂಸ್ ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಆರ್ಮೋಲ್ ಲೂಸ್ ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ಟೇಪ್ ನ ಇಟ್ಕೊಂಡು ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿದೆಯಲ್ಲ, ಇಲ್ಲಿ ಜಾಯಿಂಟ್ ಆಗಿರೋದು ಇಲ್ಲಿವರೆಗೂ ಈ ರೀತಿ ಎಳ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಎಷ್ಟು ಬರ್ತಾ ಇದೆ ಅಂತ. ನೋಡಿ, ಈ ರೀತಿ ಚೆಕ್ ಮಾಡ್ಕೊಂಡ್ರೆ 8 ಇಂಚಸ್ ಆರ್ಮೋಲ್ ಲೂಸ್ ಅನ್ನೋದು ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಟೇಪ್ ನ ಕ್ರಾಸಿಂಗ್ ಅಲ್ಲಿ ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ನನಗೆ ಆರ್ಮೋಲ್ ಲೂಸ್ 8 ಇಂಚ್ ಬರ್ತಿದೆ. ಈ ರೀತಿ ಇಟ್ಕೊಂಡು 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬಂದಿದೆ ನೋಡ್ಬಿಟ್ಟು ಈ ತರ ಕ್ರಾಸಿಂಗ್ ಅಲ್ಲಿ ಟೇಪ್ ನ ಇಟ್ಕೊಂಡು ಮಾರ್ಕ್ ನ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಪ್ಲಸ್ 2 ಇಂಚ್ ನ ಆಡ್ ಮಾಡ್ಕೊಳ್ಬೇಕು ಸ್ಟಿಚಿಂಗ್ ಮಾರ್ಜಿನ್ ಗೋಸ್ಕರ. ಈ ರೀತಿ 2 ಇಂಚ್ ನ ಆಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ನ ಹಾಕೊಳ್ಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಲೈನ್ ನ ಹಾಕೊಳ್ಬೇಕು.
ಆರ್ಮೋಲ್ ಲೂಸ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಲೀವ್ ಶೇಪ್ ತೆಗೆಯೋದಕ್ಕೆ ಈ ಕಡೆಯಿಂದ 1.5 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. 1.5 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡು ಶೇಪ್ ನ ತಕ್ಕೊಳ್ಬೇಕು. ನಾನು ಸ್ಲೀವ್ ಶೇಪ್ ನ ತಕ್ಕೊಳ್ಳೋದಕ್ಕೆ ಈ ತರ ಕರ್ವ್ ಸ್ಕೇಲ್ ನ ಇಟ್ಕೊಂಡು ಶೇಪ್ ನ ತಕ್ಕೊಂತೀನಿ. ನಿಮ್ಮ ಹತ್ರ ಕರ್ವ್ ಸ್ಕೇಲ್ ಇಲ್ಲ ಅಂತಂದ್ರೆ ಕೈಯಲ್ಲೇ ಶೇಪ್ ನ ತಕ್ಕೊಳ್ಳಿ. ಫಸ್ಟ್ ಈ ರೀತಿ ಇಟ್ಕೊಂಡು ಒಂದು ಶೇಪ್ ನ ತಕ್ಕೊಳ್ತಾ ಇದೀನಿ. ಅದಾದ್ಮೇಲೆ ಇದನ್ನ ಹಿಂಗ್ ಟರ್ನ್ ಮಾಡ್ಕೊಂಡು ಇನ್ನೊಂದು ಶೇಪ್ ನ ತಕ್ಕೊಳ್ತೀನಿ. ನೀವು ಈ ಶೇಪ್ ನ ತಕ್ಕೊಳ್ಬೇಕಾದ್ರೆ ಕೈಯಲ್ಲೇ ತಕ್ಕೊಂತೀರಾ ಅನ್ನೋದಾದ್ರೆ ಇವೆರಡರ ಮಧ್ಯೆ 1/2 ಇಂಚ್ ಗ್ಯಾಪ್ ಇರಬೇಕು. ಆ ರೀತಿ ಎರಡು ಶೇಪ್ ನ ತಕ್ಕೊಳ್ಬೇಕು. ಇಷ್ಟೇ ನೋಡಿ, ಸ್ಲೀವ್ ಮಾರ್ಕಿಂಗ್ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದೀನಿ. ಮೊದಲು ನೀವು ಸ್ಲೀವ್ ನ ಉದ್ದ ತಗೊಂಡು ಅದಕ್ಕೆ 1 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. ನೀವು ಎಷ್ಟೇ ಉದ್ದದ ಸ್ಲೀವ್ ನ ತಗೊಂಡ್ರು ಕೂಡ ಅದಕ್ಕೆ 1 ಇಂಚ್ ನ ಆಡ್ ಮಾಡ್ಕೊಳ್ಳಿ. ಅಥವಾ ಯಾವುದೇ ಸೈಜ್ ಕ್ಲೋಸ್ ಕಟಿಂಗ್ ಮಾಡ್ತಾ ಇದ್ರು ಕೂಡ ಇದೇ ರೀತಿ ಮೆಥಡ್ ನ ಯೂಸ್ ಮಾಡ್ಕೊಳ್ಳಿ. ಸ್ಲೀವ್ ನ ಉದ್ದ ತಗೊಂಡು 1 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. 1 ಇಂಚ್ ಆಡ್ ಮಾಡ್ಕೊಂಡು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಒಂದು ಲೈನ್ ನ ಹಾಕೊಳ್ಬೇಕು. ಅದಾದ್ಮೇಲೆ ಸ್ಲೀವ್ ನ ಸುತ್ತಳತೆ ತಗೊಳ್ಬೇಕು. ಕೆಳಗಡೆಯಿಂದ ಎಷ್ಟು ಬರ್ತಿದೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಅದಕ್ಕೆ 2 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಸ್ಲೀವ್ ಡೌನಿಂಗ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಆರ್ಮೋಲ್ ಲೂಸ್ ನ ಚೆಕ್ ಮಾಡ್ಕೊಂಡು ಕ್ರಾಸಿಂಗ್ ಅಲ್ಲಿ ಟೇಪ್ ನ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಅದಾದ್ಮೇಲೆ 2 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಶೇಪ್ ನ ತೆಗೆಯೋದಕ್ಕೆ 1.5 ಇಂಚ್ ಮಾರ್ಕಿಂಗ್ ಮಾಡ್ಕೊಂಡು ಶೇಪ್ ನ ತಕ್ಕೊಳ್ಬೇಕು. ಇಷ್ಟೇ ನೋಡಿ. ಈಗ ಕಟಿಂಗ್ ನ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈ ತರ ಟರ್ನ್ ಮಾಡ್ಕೊಂಡು ಫಸ್ಟ್ ಇಲ್ಲಿಂದ ಈ ಲೈನ್ ನ ಕಟಿಂಗ್ ಮಾಡ್ಕೊಂಡ್ಬಿಡೋಣ. ಅದಾದ್ಮೇಲೆ ಹಿಂಗ್ ಟರ್ನ್ ಮಾಡ್ಕೊಂಡು ಫಸ್ಟ್ ಲೈನ್ ಏನಿರುತ್ತೆ ಅದನ್ನ ನೀವು ಕಟಿಂಗ್ ಮಾಡ್ಕೊಳ್ಬೇಕು. ಫಸ್ಟ್ ಲೈನ್ ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈ 4 ಲೇಯರ್ ಕೂಡ ಎತ್ಕೊಂಡು ಕಟಿಂಗ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಶೇಪ್ ನ ಕಟ್ ಮಾಡ್ಕೊಳ್ಳೋದಕ್ಕೆ 2 ಲೇಯರ್ ಮಾತ್ರ ಈ ರೀತಿ ಎತ್ಕೊಂಡು ಈ ತರ ಹಾಕೊಂಡು ಈ 2ನೇ ಶೇಪ್ ನ ಕಟಿಂಗ್ ಮಾಡ್ಕೊಳ್ಬೇಕು. ನೋಡಿ, ಸ್ಲೀವ್ ಕಟಿಂಗ್ ನ ತೋರಿಸಿದೀನಿ. ನೀವು ಸ್ಲೀವ್ ಶೇಪ್ ನ ತಕೊಂಡಾದ್ಮೇಲೆ ಕಟಿಂಗ್ ಮಾಡ್ಕೊಂಡಾಗ ಈ ರೀತಿ ಐಬ್ರೋ ಶೇಪ್ ಬಂದ್ರೆ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದೇ ರೀತಿ ಶೇಪ್ ನ ನೀವು ತಕ್ಕೊಳ್ಬೇಕು. ಈಗ ಫಸ್ಟ್ ಹಿಂಗೆ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡು ಮಧ್ಯಕ್ಕೆ ಈ ತರ ಒಂದು ನ್ಯಾಚ್ ನ ಹಾಕೊಳ್ಳಿ. ತುಂಬಾ ಜನ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಫ್ರಂಟ್ ಟು ಬ್ಯಾಕ್ ಉಲ್ಟಾಗಿ ಸ್ಟಿಚಿಂಗ್ ಮಾಡ್ಕೊಂಡ್ಬಿಡ್ತೀರಾ. ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿರಲ್ಲ. ಸೊ ಹಾಗಾಗಿ ಈ ರೀತಿ ಕಟಿಂಗ್ ಮಾಡ್ಕೊಂಡಾಗ್ಲೇ ನೀವು ಈ ರೀತಿ ನಾನು ಹೇಳೋ ಮೆಥಡ್ ನ ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ಪ್ಲಸ್ ಅಂತ ಹಾಕೊಳ್ಳಿ. ಅದಾದ್ಮೇಲೆ ಈ ತರ 2 ಲೇಯರ್ ನ ಎತ್ಕೊಂಡ್ಬಿಟ್ಟು ಈ ಕಡೆ ಒಂದು ಪ್ಲಸ್ ಅಂತ ಹಾಕೊಳ್ಳಿ. ಅದಾದ್ಮೇಲೆ ಇವೆರಡು ಓಪನ್ ಮಾಡ್ಬಿಟ್ಟು ಮೈನಸ್ ಅಂತ ಈ ರೀತಿ ಹಾಕೊಳ್ಬೇಕು. ಈ ರೀತಿ ಯಾಕೆ ಹಾಕೊಳ್ಬೇಕು ಅಂತಂದ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಫ್ರಂಟ್ ಟು ಬ್ಯಾಕ್ ಉಲ್ಟಾಗಲ್ಲ. ಆ ರೀತಿ ಸ್ಟಿಚಿಂಗ್ ನ ಮಾಡ್ಕೊಳ್ಬಹುದು. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸ್ಕೊಡ್ತೀನಿ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗಲ್ಲ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಅನ್ನೋದನ್ನ. ಸೊ ಈ ವಿಡಿಯೋದಲ್ಲಿ ನಾನು ತುಂಬಾ ಅಂದ್ರೆ ತುಂಬಾ ಈಸಿ ಮೆಥಡ್ ಅಲ್ಲಿ ಸ್ಲೀವ್ ಕಟಿಂಗ್ ನ ತೋರಿಸ್ಕೊಟ್ಟಿದ್ದೀನಿ. ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.